ಇನ್ನು ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿದ್ದಾರೆ. 15 ಬಗೆಯ ಟೆಸ್ಟ್ಗಳನ್ನ ಮಾಡಿದ್ದು ರಿಪೋರ್ಟ್ ಕೂಡ ಹೊರಗೆ ಬಂದಿದೆ. ಸಂಕಷ್ಟದಿಂದ ಪಾರಾಗ್ತಾರಾ ಸೂರಜ್ ಅನ್ನೋ ಪ್ರಶ್ನೆಗೆ ಈ ರಿಪೋರ್ಟ್ ಏನ್ ಹೇಳುತ್ತೆ? ಜೊತೆಗೆ ಇನ್ನೂ ಕೂಡ ರೇವಣ್ಣ ಪುತ್ರನ ಟೆಸ್ಟ್ ಕೂಡ ಮಾಡೋದು ಬಾಕಿ ಉಳ್ಕೊಂಡಿದೆ. ಆ ಟೆಸ್ಟ್ನ ಬಳಿಕವಾಗಿ ಇದ್ದು ನಿಜವಾಗ್ಲೂ ಸಂತ್ರಸ್ತ ಮಾಡ್ತಾ ಇರೋ ಆರೋಪದಲ್ಲಿ ಏನಾದ್ರೂ ಸತ್ಯಾಸತ್ಯತೆ ಇದೆಯಾ ಇಲ್ವಾ ಅನ್ನೋ ಲಿಂಕ್ ಗೊತ್ತಾಗುತ್ತೆ. ಹಾಗಾದ್ರೆ ರೇವಣ್ಣ ಪುತ್ರನ ಟೆಸ್ಟ್ ಯಾವಾಗ? ಈಗ 15 ಬಗೆಯ ಟೆಸ್ಟ್ ಮಾಡಿದ್ದು ರಿಪೋರ್ಟ್ ಏನ್ ಹೇಳ್ತಾ ಇದೆ? ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್. ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಔಟ್. 15 ಬಗೆಯ ಟೆಸ್ಟ್ಗಳ ರಿಪೋರ್ಟ್ನಲ್ಲಿ ಏನಿದೆ? ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶದಂತೆ ಜುಲೈ 1ರವರೆಗೆ ಸಿಐಡಿ ಕಸ್ಟಡಿಯಲ್ಲಿರುವ ಸೂರಜ್ಗೆ ಸಿಐಡಿ ಅಧಿಕಾರಿಗಳು ವಿಚಾರಣೆ ಆರಂಭಿಸಿದ್ದಾರೆ. ಇದೇ ಹೊತ್ತಲ್ಲಿ ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟ್ ಹೊರಬಿದ್ದಿದೆ. ಸುಮಾರು 15 ಬಗೆಯ ಟೆಸ್ಟ್ಗಳಿಗೆ ಸಂತ್ರಸ್ತನನ್ನ ಒಳಪಡಿಸಲಾಗಿದ್ದು ಎಲ್ಲಾ ಬಗೆಯ ಟೆಸ್ಟ್ಗಳ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಅಷ್ಟಕ್ಕೂ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಸಂತ್ರಸ್ತನ ಮೈ ಮೇಲೆ ಗಾಯಗಳಿಲ್ಲ. ಸಂತ್ರಸ್ತನ ಮೈ ಮೇಲೆ ಯಾವುದೇ ಗಾಯಗಳ ಗುರುತಿಲ್ಲ. ಸಂತ್ರಸ್ತನಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ. ಸಂತ್ರಸ್ತನ ಮೈ ಮೇಲೆ ಪರಚಿರುವ ಕಚ್ಚಿರುವ ಕಲೆಗಳಿಲ್ಲ. ಎಲ್ಲ ಟೆಸ್ಟ್ ರಿಪೋರ್ಟ್ಗಳಲ್ಲೂ ನಾರ್ಮಲ್. ಸದ್ಯಕ್ಕೆ ಸಂತ್ರಸ್ತನ ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಆಗಿದೆ ಅಂತ ವೈದ್ಯಾಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಸಂತ್ರಸ್ತ ಯುವಕನ ಮೆಡಿಕಲ್ ರಿಪೋರ್ಟ್ನಲ್ಲಿ ಸದ್ಯಕ್ಕೆ ಏನು ಇಲ್ಲ ಎನ್ನುವಂಥದ್ದು ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಕೊಡ್ತಾ ಇರ್ತಕ್ಕಂಥ ರಿಪೋರ್ಟು. ಗಾಯಗಳಾಗಿಲ್ಲ, ಇಂಜುರಿ ಆಗಿಲ್ಲ, ಜೊತೆಗೆ ಏನು ಗೊತ್ತಾಗ್ತಾ ಇಲ್ಲ ಎನ್ನುವಂಥದ್ದು ಸದ್ಯಕ್ಕೆ ಇರುವಂತ ಮಾಹಿತಿ. ಆದ್ರೆ ಪೊಲೀಸರು ಏನಾದ್ರೂ ಹೆಚ್ಚುವರಿ ಟೆಸ್ಟ್ಗಳು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಕೊಟ್ಟಾಗ ಆಗ ಏನಾದ್ರೂ ಮತ್ತಷ್ಟು ಬಯಲಾಗತ್ತಾ, ಏನಾದ್ರೂ ಅಂಶಗಳು ಬಯಲಾಗತ್ತಾ ಎನ್ನುವಂಥದ್ದು ಇರುವಂತ ಕುತೂಹಲ. ಸಂಕಷ್ಟದಿಂದ ಪಾರಾಗ್ತಾರಾ ಸೂರಜ್? ರೇವಣ್ಣ ಪುತ್ರನ ಟೆಸ್ಟ್ ಮೇಲೆ ನಿರ್ಧಾರ. ಸದ್ಯದ ವೈದ್ಯಕೀಯ ಪರೀಕ್ಷೆಯಲ್ಲಿ ಸಂತ್ರಸ್ತನ ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಆಗಿದ್ದು ಸೂರಜ್ ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಸಿಐಡಿ ಅಧಿಕಾರಿಗಳು ಪ್ರಕರಣವನ್ನ ಇನ್ನಷ್ಟು ತೀವ್ರತೆಗೆ ಕೊಂಡೊಯ್ಯಲು ಮುಂದಾಗಿದ್ದಾರೆ. ಹಾಗಾಗಿ ಸಂತ್ರಸ್ತನನ್ನ ಮತ್ತಷ್ಟು ಬಗೆಯ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸಲಿದ್ದಾರೆ ಅಂತ ತಿಳಿದು ಬಂದಿದೆ. ಒಂದು ವೇಳೆ ಸಂತ್ರಸ್ತನಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಇನ್ನಷ್ಟು ಆಯಾಮಗಳಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸಿದ್ರೆ ಅದರ ವರದಿ ಏನಿರಲಿದೆ ಎಂಬ ಕುತೂಹಲ ಮೂಡಿಸಿದೆ. ಪ್ರಾಥಮಿಕ ವರದಿಯಲ್ಲಿ ಯಾವುದೇ ರೀತಿಯಂತ ಹಲ್ಲೆಗಳಾಗಿಲ್ಲ, ಗಾಯಗಳಾಗಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಟೆಸ್ಟ್ಗಳು ಮಾಡಿದಾಗ, ಆ ಸಂತ್ರಸ್ತ ಯುವಕನನ್ನ ಟೆಸ್ಟ್ಗೆ ಒಳಪಡಿಸಿದಾಗ ಮತ್ತೆ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರಗಳು ಬಯಲಾಗುತ್ತಾ, ತನಿಖೆ ಹೇಗೆ ಸಾಗುತ್ತೆ, ಮೆಡಿಕಲ್ ರಿಪೋರ್ಟು ಈ ಕೇಸ್ಗೆ ಯಾವ ರೀತಿಯಂತ ವರದಾನ ಆಗುತ್ತೆ ಸೂರಜ್ ರೇವಣ್ಣ ಅವರಿಗೆ, ಅಥವಾ ಡೇಂಜರ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅತ್ತ ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆಯ ವರದಿ ಹೊರಬಿದ್ದಿದ್ರೆ ಇತ್ತ ಸಿಐಡಿ ಕಸ್ಟಡಿಯಲ್ಲಿರುವ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲು ಸಿಐಡಿ ಮುಂದಾಗಿದೆ. ಈಗಾಗಲೇ ಸೂರಜ್ ವಿಚಾರಣೆ ಆರಂಭವಾಗಿದ್ದು ಅದರ ಬೆನ್ನಲ್ಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಸೂರಜ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವ ಸಾಧ್ಯತೆ ಇದೆ. ಯೂರಾಲಜಿಸ್ಟ್, ಫಾರೆನ್ಸಿಕ್ ತಜ್ಞರು, ಫಿಸಿಷಿಯನ್ ಸೇರಿದಂತೆ ಹಲವು ವೈದ್ಯರು ಸೂರಜ್ನ ವೈದ್ಯಕೀಯ ಪರೀಕ್ಷೆ ನಡೆಸಲಿದ್ದಾರೆ. ಜೊತೆಗೆ ಸೂರಜ್ ರೇವಣ್ಣರ ಮಾನಸಿಕ ಸ್ಥೈರ್ಯವನ್ನ ಪರೀಕ್ಷಿಸಲು ಮನೋವೈದ್ಯರಿಂದಲೂ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ. ಹಾಗಾದ್ರೆ ಸೂರಜ್ ರೇವಣ್ಣಗೆ ಯಾವ್ಯಾವ ವೈದ್ಯಕೀಯ ಪರೀಕ್ಷೆಗಳು ನಡೆಯುತ್ತೆ ಅಂತ ನೋಡೋದಾದ್ರೆ, ಸೂರಜ್ಗೆ ನಡೆಯಲಿದೆ ಟೆಸ್ಟ್. ಸೂರಜ್ ರೇವಣ್ಣರ ಲಿಂಗತ್ವ ಪರೀಕ್ಷೆ, ಕೂದಲುಗಳ ಪರೀಕ್ಷೆಗೆ ಕೂದಲು ಮಾದರಿ ಸಂಗ್ರಹ, ಅಸಹಜ ಲೈಂಗಿಕ ಕ್ರಿಯೆ ಸಾಮರ್ಥ್ಯದ ಪರೀಕ್ಷೆ, ಈ ಹಿಂದೆ ಅಸಹಜ ಲೈಂಗಿಕ ಕ್ರಿಯೆ ನಡೆದಿತ್ತಾ ಅಂತಲೂ ಟೆಸ್ಟ್, ಕಿಡ್ನಿ ಮತ್ತು ವೃಷಣಗಳ ಪರೀಕ್ಷೆ, ಸೂರಜ್ರ ಬಟ್ಟೆ ವಸ್ತುಗಳ ಫಾರೆನ್ಸಿಕ್ ಪರೀಕ್ಷೆ, ಸೂರಜ್ ರೇವಣ್ಣರ ಡಿಎನ್ಎ ಟೆಸ್ಟ್. ಒಟ್ಟು 8 ಬಗೆಯ ಮೆಡಿಕಲ್ ಟೆಸ್ಟ್ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಪ್ರಾಥಮಿಕವಾಗಿ ವೈದ್ಯರು ಮಾಡಿರುವಂತಹ ವರದಿಯಲ್ಲಿ ಅವರೇನೆಲ್ಲ ರಿಕ್ವೆಸ್ಟ್ ಕೊಟ್ಟಿದ್ರು, 18ಕ್ಕೂ ಹೆಚ್ಚು ಟೆಸ್ಟ್ಗಳನ್ನ ಮಾಡಿದ್ದಾರೆ. ಫಾರೆನ್ಸಿಕ್ ತಜ್ಞರು ಮಾಡಿದ್ದಾರೆ, ಫಿಸಿಷಿಯನ್ ಮಾಡಿದ್ದಾರೆ, ಜೊತೆಗೆ ಸರ್ಜನ್ಗಳು ಕೂಡ ಈ ರೀತಿಯಂತ ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತ ಟೆಸ್ಟ್ಗಳನ್ನ ಮಾಡಿದ್ದಾರೆ. ಈಗ ಲೈಂಗಿಕ ದೌರ್ಜನ್ಯ ಮಾಡಿರುವಂತಹ ಸೂರಜ್ ರೇವಣ್ಣ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದಾಗ ಅವರಲ್ಲಿ ಯಾವ ರೀತಿಯಾದಂತಹ ರಿಪೋರ್ಟ್ ಬರುತ್ತೆ, ಆ ಟೆಸ್ಟ್ಗಳಲ್ಲಿ ಬರ್ತಕ್ಕಂಥ ರಿಪೋರ್ಟ್ನ ಮೇಲೆ ಸೂರಜ್ ರೇವಣ್ಣ ಅವರಿಗೆ ಪರ ಆಗುತ್ತಾ ಅಥವಾ ವಿರುದ್ಧ ಆಗತ್ತಾ ಎನ್ನುವಂಥದ್ದು ಗೊತ್ತಾಗುವಂಥದ್ದು. ಒಟ್ನಲ್ಲಿ ಸೂರಜ್ ರೇವಣ್ಣರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಐಡಿ ಅಧಿಕಾರಿಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದು ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.